ಆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜಯ್ ಕನ್ನಡಿಗ. ಊಟ ಬೆಳೆದಿದ್ದೆಲ್ಲ ಬೆಂಗಳೂರೇ. ಓದಿದ್ದು ಕನ್ನಡ ಮೀಡಿಯಮು. ಲಾಸ್ಟ್ ಬೆಂಚ್ ಸ್ಟೂಡೆಂಟು, ಆದರೆ ರ್ಯಾಂಕ್ ಸ್ಟೂಡೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ರಘು ಸರ್ ಅವರು ನನಗೆ ಸುಮಾರು ವರ್ಷಗಳಿಂದ ಪರಿಚಯ ಇದ್ದಾರೆ. ರಘು ಸರ್ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ ಕೇಳಿದಾಗ ಅವ್ರಿಗೂ ತುಂಬ ಇಂಟ್ರೆಸ್ಟ್ ಇತ್ತು. ಮಾಡೋಣ ವಿಜಯ್ ಅಂತ ಹೇಳಿದರು. ಅದೇ ಡಿಸ್ಕಷನ್ ಸುಮಾರು ದಿನ ನಡೀತಾ ಇತ್ತು. ಅದೇ ಟೈಮ್ಗೆ ಸೆಕೆಂಡ್ ಲಾಕ್ಡೌನ್ ಬಂತು. ಅದು ಅಲ್ಲಿಗೆ ಬ್ರೇಕ್ ಆಯಿತು. ಆಮೇಲೆ ಅವಾಗ ಜೋಗ್ ಫಾಲ್ಸ್ಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ದಿನ ಸೆಟ್ಲ್ ಆದೆ. ಅಲ್ಲಿ ಜೋಗ್ ಫಾಲ್ಸ್ ನೋಡ್ಕೊಂಡು ಕುಂತಿದ್ದಾಗ ಒಂದು ಟೀ ಕುಡಿಯಬೇಕಾದ್ರೆ ಏನಾದರೂ ಮಾಡಬೇಕಪ್ಪ ಸಬ್ಜೆಕ್ಟ್ ಅಂದಾಗ ಜ್ಞಾಪಕ ಬಂದಿದೆ ಮುಂದೆ ಇರೋ ಜೋಗ್ ಫಾಲ್ಸು. ಅದು ನಮ್ಮ ಆ್ಯಂಕರ್ ಅವ್ರು ಹೇಳ್ದಂಗೆ ಅಣ್ಣವ್ರು ಹೇಳಿದರು, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ಅಂತ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನಾದ್ರು ಮಾಡಬೇಕು ಅಂದಾಗ ಸಡನ್ನಾಗಿ ಒಂದು ಸಬ್ಜೆಕ್ಟ್ ಸ್ಟ್ರೈಕ್ ಆಯಿತು. ಅಲ್ಲಿಂದ ಅಲ್ಲೇ ಕುಂತು ಒಂದು ಸುಮಾರು 1 ತಿಂಗಳ ಒಳಗಡೆಗೆ ಸ್ಕ್ರಿಪ್ಟ್ ಮಾಡಿಕೊಂಡು ಬೆಂಗಳೂರು ಬಂದೆ. ರಘು ಸರ್ ಅವ್ರಿಗೆ ಆ ಸಬ್ಜೆಕ್ಟ್ ಹೇಳಿದೆ. ಅವ್ರು ಕೇಳಿದ ತಕ್ಷಣ ಒಂದು ಹೇಳಿದ್ದು ತುಂಬ ಚೆನ್ನಾಗಿದೆ, ಮಾಡೋಣ ಅಂತಂದರು. ರಘು ಸರ್ ಹೇಳಿದ್ರು ಈ ಸಬ್ಜೆಕ್ಟು ನಮಗೆ ರಾಘು ಸರ್ ತುಂಬ ಚೆನ್ನಾಗಿದೆ ಅಂತಂದರು. ಅದು ಹೇಳಿ 1 ವಾರಕ್ಕೆ ನಿಮಗೆ ಸಿನಿಮಾ ಟೇಕ್ ಆಫ್ ಆಯಿತು. ರಾಘು ಸರ್ನ ಭೇಟಿ ಮಾಡಿದ್ವಿ. ರಾಘು ಸರ್ ಜಸ್ಟ್ ಒಂದು 20 ನಿಮಿಷ ಕತೆ ಕೇಳಿದ್ರು, ಏನೂ ಹೇಳಿಲ್ಲ, ಈ ಕತೆ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಎಂಕರೇಜ್ ಮಾಡಿದ್ರು. ತುಂಬ ಥ್ಯಾಂಕ್ ಯು ಸರ್. ಅದಾದಮೇಲೆ ಆ್ಯಕ್ಚುಲಿ ಈ ಸಿನಿಮಾನಲ್ಲಿ ಹೀರೋ ಹೆಸರು ವಿಕ್ರಮ್. ಆ ಹೆಸರಿನ ಕಾರಣ ಏನಂದರೆ ಶಿವಣ್ಣ ಅವ್ರದ್ದು ವಿಕ್ರಮ್ ಅಂತ ಸಿನಿಮಾ ಬಂದಿತ್ತು. ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಗಿತ್ತು. ಅದಕ್ಕೆ ಶಿವಣ್ಣವ್ರ ಹೆಸರಲ್ಲೇ ಆ ವಿಕ್ರಮನ ಕ್ಯಾರೆಕ್ಟರ್ ನನಗೆ ಟ್ರಾವೆಲ್ ಆಯಿತು. ಇದು ತುಂಬ ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರ್ ಇರೋ ಸಬ್ಜೆಕ್ಟು. ಆದರೆ ಈ ಸಬ್ಜೆಕ್ಟ್ ಹೇಗೆಂದರೆ ನಿಮಗೆ ಅದಾಗದೇ ಕ್ರಿಯೇಷನ್ ಆಗಿರೋಂಥದ್ದು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಬ್ಜೆಕ್ಟ್ ನವರಸಗಳು ಇದೆ. ಅಂದರೆ ನಿಮ್ಗೆ ಹಾಸ್ಯ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ಇದೆ, ಎಲ್ಲನೂ ಕೂಡ ಬಂದಿರೋವಂಥದ್ದು. ಮತ್ತು ಫುಲ್ಲು ನಿಮಗೆ ಬ್ಯೂಟಿಫುಲ್ ಲೊಕೇಶನಲ್ಲೇ ಈ ಸಿನಿಮಾ ನಿಮಗೆ ಶೂಟ್ ಮಾಡಿದ್ದೀವಿ. ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ದೀವಿ ಮತ್ತು ಜೋಗ್ ಫಾಲ್ಸಲ್ಲಿ ಶೂಟ್ ಮಾಡಿದ್ದೀವಿ. ಸಿನಿಮಾಲಿ ನಿಮಗೆ ಒಂದು 3 ಹಾಡಿದೆ, ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಇದೇ ಥರ ನಿಮಗೆ ಪ್ರತಿಯೊಂದು ಕ್ರೂನು ಅದಾಗದೇ ಬಿಲ್ಡ್ ಆಗ್ತಾ ಹೋಯಿತು. ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇದು ನಂದು ಮೊದಲನೇ ಡೆಬ್ಯೂ ಮೂವಿ ಸರ್. ಆ್ಯಕ್ಚುಲಿ ನನಗೆ ಕತೆ ಕಾದಂಬರಿ ಬರೋ ಹವ್ಯಾಸ ಇತ್ತು. ಒಂದು ಗೋಲ್ಡ್ ಫೀವರ್ ಅಂತ ನಾಟಕ ಪಬ್ಲಿಷ್ ಮಾಡಿದ್ದೆ. ಅದಾದಮೇಲೆ ಸೋಮನಾಥಪುರ ರಹಸ್ಯ ಅಂತ ಒಂದು ಕಾದಂಬರಿ ಪಬ್ಲಿಷ್ ಮಾಡಿದ್ದೆ. ಅದಾದಮೇಲೆ ಸಿನಿಮಾ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದ್ರ ಬಗ್ಗೆ ಸ್ವಲ್ಪ ಓದ್ತಾ ಬರೀತಾ ಅದೇ ಥರ ಹಂಗೆ ಟ್ರಾವೆಲ್ ಆಗಿ ಇಲ್ಲಿಯವರು ಕರ್ಕೊಂಡ್ಬಿಟ್ಟಿದ್ದೆ ಸರ್ ಸಿನಿಮಾ. ಸರ್ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ಗೂ ಅದ್ಭುತವಾದಂಥ ರೆಸ್ಪಾನ್ಸ್ ಬಂದಿದೆ. ಮತ್ತು ಮುಂಜಾನೆ ಸಾಂಗಿಗೂ ಸುಮಾರು ಒಂದು 16-17 ಲಕ್ಷ ಜನ ವ್ಯೂವರ್ಸು ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಮನದನ್ನೇ ಸಾಂಗು ಸಹ ನಿಮ್ಗೆ ಅದ್ಭುತವಾಗಿ ಇವತ್ತಿಗೆ ನಿಮ್ಗೆ 16-17 ಲಕ್ಷ ಜನ ನಿಮಗೆ ಆಲ್ಮೋಸ್ಟ್ 1 ವಾರದಲ್ಲೇ ನಮಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಎಲ್ಲ ಕಡೆ ನಮಗೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರ್ತಿದೆ. ಅದು ತುಂಬ ಚೆಂದಾಗಿ ಮೂವಿ ರನ್ ಆಗ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಆ್ಯಕ್ಚುಲಿ ಇದು ಕನ್ನಡಿಗ ಅನ್ನೋದು ನಾನು ಇಟ್ಕೊಂಡಿದ್ದೆ ಸರ್. ಅದು ಆ್ಯಕ್ಚುಲಿ ಏನಂದರೆ ಅದೊಂಥರ ಕಾವ್ಯನಾಮ ಥರ ಕನ್ನಡಿಗ ಅಂತ ಹೆಸರು ಇಟ್ಕೊಂಡಿರೋದು. ಅದು ಬೇಸಿಕಲಿ ವಿಜಯ್ ಕನ್ನಡಿಗ ಅರ್ಥ ಏನಂದರೆ ಕನ್ನಡಿಗರಿಗೆ ವಿಜಯವಾಗಲಿ ಅನ್ನೋ ಆ ಹೆಸರು ಟ್ಯಾಗ್ ಸರ್. ಅದು ವಿಜಯ್ ಕನ್ನಡಿಗ ನಾನೊಬ್ಬನಿಗೆ ಅಲ್ಲ. ಈಗ ಯಾರೋ ನನ್ನ ಹೆಸರನ್ನ ಕರೆದ್ರೆ ವಿಜಯ್ ಕನ್ನಡಿಗ ಅಂದರೆ ಕನ್ನಡಿಗರೇ ಒಂದು ವಿಶೇಷವಾದ ಜಯ ಆಗಲಿ ಅನ್ನೋದಕ್ಕೋಸ್ಕರ ಆ ಟೈಟಲ್ನ ಇಟ್ಕೊಂಡಿರೋ ಸರ್. ಸರ್ ಸರ್ ಇನ್ನೊಂದು ಇದರಲ್ಲಿ ಕೋ ಇನ್ಸಿಡೆಂಟ್ ಇದೆ. ಅದು ರಾಘು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನನಗೆ, ನೀವು ವಿಜಯ್, ಆ್ಯಕ್ಚುಲಿ ಪ್ರೊಡ್ಯೂಸರ್ ಹೆಸರು ರಾಘವೇಂದ್ರ ಅಂತ. ಅದು ರಾಘು ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ. ಅವ್ರ ಹೆಸರು ವಿಜಯ್ ರಾಘವೇಂದ್ರ ಅಂದ್ಬಿಟ್ಟು, ನನ್ನ ಹೆಸರು ವಿಜಯ್, ಪ್ರೊಡ್ಯೂಸರ್ ರಾಘವೇಂದ್ರ ಅಂತ ಸರ್. ಅದು ಹಂಗೆ ಒಂದು ಮ್ಯಾಜಿಕ್ ನಡೀತಾ ಇದೆ ಸರ್ ಸಿನಿಮಾನಲ್ಲಿ. ಹಾಂ ಸರ್. ಸರ್ ಇಲ್ಲ, ವಿಜಯ್ ರಾಘವೇಂದ್ರ ನಮ್ಮ ಪ್ರೊಡ್ಯೂಸರ್ ಸರ್. ಹಾಂ ಸರ್, ಎಲ್ಲ ಎರಡೂ ಸೇರಿ ಡೆಫಿನೆಟ್ಲಿ ನಮಗೆ ಹೆಸರಲ್ಲೂ ವಿಜಯ ಇದೆ, ರಾಘು ಸರ್ ಹೆಸರಲ್ಲೂ ವಿಜಯ ಇದೆ. ಇದು ಒಂದು ಒಳ್ಳೆ ಉತ್ತಮವಾದ ಮೂವಿ, ವಿಜಯ ಸಿಕ್ಕಿದೆ ಆಲ್ರೆಡಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಸರ್ ಸೆನ್ಸಾರ್ ಆಗಿದೆ. ಆ್ಯಕ್ಚುಲಿ ಸೆನ್ಸಾರ್ ನಾವು ಮೂವಿ ಸೆನ್ಸಾರ್ ತೋರಿಸಿದಾಗ ಸರ್, ಮೂವಿ ಮುಗಿದ ಮೇಲೆ ಯಾವುದೇ ಒಂದು ಕಟ್ಸ್ ನಮ್ಗೆ ಹೇಳಿಲ್ಲ ಸರ್. ಯಾವುದೇ ರೀತಿ ನೀವು ಇದನ್ನು ಕರೆಕ್ಷನ್ ಮಾಡಿ ಅದನ್ನು ನಮ್ಗೆ ಏನೂ ಹೇಳಲಿಲ್ಲ. ನೋಡಿದ್ರು ನಮಗೆ ಸರ್ಟಿಫಿಕೇಟ್ ಕೊಟ್ಟರು ಸರ್. ಏನೂ ಒಂದು ಬ್ಲರ್ ಮಾಡಿ ಏನೂ ಹೇಳಿಲ್ಲ. ಎಲ್ಲ ಕ್ಲೀನಾಗಿ ಪರ್ಫೆಕ್ಟಾಗಿ ನಮ್ಮ ಪ್ರೊಡ್ಯೂಸರ್ಸ್ ಪ್ಲ್ಯಾನ್ ಮಾಡಿದರು, ಹಿಂಗೆ ಮಾಡೋದು. ಶೂಟಿಂಗು ಪರ್ಫೆಕ್ಟಾಗಿ ಆಯಿತು, ಸೆನ್ಸರು ಪರ್ಫೆಕ್ಟ್ ಆಗಿತ್ತು. ಯಾವುದೇ ರೀತಿ ತೊಂದರೆಗಳು ಬರಲಿಲ್ಲ ಸರ್ ನಮಗೆ, ಆ ಭಗವಂತನ ಆಶೀರ್ವಾದದಿಂದ. ಸರ್ ಡಿಸ್ಟ್ರಿಬ್ಯೂಟರ್ ಬಗ್ಗೆ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತಾರೆ ಸರ್. ಡಿಸ್ಟ್ರಿಬ್ಯೂಟರ್ ಅನಿಲ್ ಅಂದ್ಬಿಟ್ಟು ಅದ್ರ ಬಗ್ಗೆ ಸರ್. ಮತ್ತು ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಬೇಕು. ಸಬ್ಜೆಕ್ಟಲ್ಲಿ ರೆಡಿ ಆದಮೇಲೆ ನಮಗೆ ಒಂದು ಒಳ್ಳೆ ಟೀಮ್ ಹಂಗೆ ಬಿಲ್ಡ್ ಆಯಿತು. ನಮ್ಮ ಸುಮನ್ ಜಾಧವ್ ಅವರಾಗಿರ್ಬೋದು, ಮತ್ತು ಕೋ ಡೈರೆಕ್ಟ್ರು ದೇವರಾಜ್ ಅವರಾಗಿರ್ಬೋದು, ನಮ್ಮ ಕ್ಯಾಮ್ರಾಮನ್ ಅವರಾಗಿರ್ಬೋದು, ಒಂದೊಳ್ಳೆ ಟೀಮ್ ಬಿಲ್ಡ್ ಆಗಿ ಇದೊಂದು ಟೀಮ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನಮ್ಮದೊಂದು ಕ್ರಿಯೇಷನ್ನ ಅಥವಾ
ಒಂದು ಒಳ್ಳೆ ರೀತಿ ಡೆವಲಪ್ ಮಾಡಿ ಒಂದು ಒಳ್ಳೆ ಮಟ್ಟಿಗೆ ತಗೊಂಬರೋಕ್ಕೆ ಕಾರಣ ಎಲ್ಲರೂ ಟೀಮ್ ವರ್ಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.